ಅತ್ತಿಗೆ ಅತ್ತಿಗೆ ಅಣ್ಣ ಅತ್ತಿಗೆ ಶಾಂತಿ ಶಾಂತಿ ಇವಾಗ ಬಂದನವ ಆರಾಮಾಗಿದ್ಯಾ? ಗಂಡ ಮಕ್ಕಳೆಲ್ಲ ಚೆನ್ನಾಗವ್ರೆ ತಾನೆ? ಒಬ್ಬಳೇ ಬಂದ್ಯಾ? ಅವ್ರು ಯಾರು ಬರಲಿಲ್ವಾ? ಒಂದು ಫೋನು ಮಾಡಲಿಲ್ಲ. ನಾನು ಚೆನ್ನಾಗೇ ಇದ್ದೀನಿ ಅದಕ್ಕೆ, ಮನೇಲೂ ಎಲ್ಲರೂ ಚೆನ್ನಾಗವ್ರೆ. ನೀವು ಹೆಂಗಿದ್ದೀರಾ? ಅಣ್ಣ ಹೆಂಗವನೆ? ಅವ್ವ ಅರುಣ ಬಂದವನಂತೆ, ಎಲ್ಲಿ ಹೋಗೋನೆ? ಎಲ್ಲ ಚೆನ್ನಾಗವ್ರೆ, ಬಾರಮ್ಮಿ ಕೂತ್ಕೋ ಬಾ. ಮತ್ತೆ ಇನ್ನೇನಮ್ಮಿ ಸಮಾಚಾರ? ನಾವು ಅಷ್ಟೆಲ್ಲ ಫೋನ್ ಮಾಡಿ ಬಾಬಾ ಅಂದಾಗಲೂ ಗೊತ್ತಿರಲಿಲ್ಲ, ಇದೇ ಆಗಕ್ಕೆ ಈಗ ಸಡನ್ನಾಗಿ ಹಿಂಗೆ ಬಂದ್ಬಿಟ್ಟಿದ್ದಿ. ಅಯ್ಯೋ ಹಂಗೆಲ್ಲ ಏನೂ ಇಲ್ಲ ಕಣದಕ್ಕೆ, ನಿಂಗೆ ಗೊತ್ತಲ್ಲ, ಎಲ್ಲೂ ಹೋಗೋಕ್ಕಾಗಕ್ಕಿಲ್ಲ, ಹೊಲ ಮನೆ ಅಂತ ಇದೇ ಆಗೋಯ್ತದೆ. ನೆನ್ನೆ ಅಣ್ಣ ಹಿಂಗೆ ಫೋನ್ ಮಾಡಿದಾಗ ಹಂಗಂದ ಅರುಣ ಬಂದವನೆ ಅಂತ, ಅದಕ್ಕೆ ನೋಡ್ಕೊಂಡು ಹೋಗುಮ್ಮ ಅಂತ ಬಂದೆ. ಓಹೋ ಲಕ್ಷ್ಮಿ, ಯಾವಾಗವ ಬಂದೆ? ನಾನು ನೋಡಲೇ ಇಲ್ಲ. ಈಗ ತಾನೇ ಬಂದೆ ಕಣವ, ಹಂಗೆ ಅದಕ್ಕೆ ತಾವು ಮಾತಾಡ್ಕೊಂಡು ಕುಂತ್ಕೊಂಡೆ. ಚೆನ್ನಾಗಿದ್ದೇನವ? ನಂಗೆ ಯಾವ ಚಂದನವ, ಊರು ಹೋಗು ಅಂತದೆ, ಕಾಡ್ ಬಾ ಅಂತದೆ. ನನ್ನ ಮುಂದೆ ನೀವೆಲ್ಲ ಚೆನ್ನಾಗಿದ್ದರೆ ನಂಗೆ ಅಷ್ಟೇ ಸಾಕು ಕಣವ. ಹೆಂಗೋ ಈ ತಿಸದ ಮೇಲೆ ಇವತ್ತಾನ ಬಂದಲ್ಲ ನಮ್ಮನ್ನು ನೋಡ್ಕೊಂಡು ಹೋಗೋಕ್ಕೆ. ನನಗೂ ಬರೋಕೆ ಆಸೆನೇ ಕಣವ, ಏನು ಮಾಡ್ತಿ, ಅಲ್ಲಿ ಎಲ್ಲನೂ ಬಿಟ್ಟು ಬರೋಕ್ಕಾಗೋಕ್ಕಿಲ್ಲ ಕಣವ. ಹೋಗ್ಲಿ ಬಿಡವ, ನಿನ್ನ ಗಂಡ ಮಕ್ಕಳೆಲ್ಲ ಚೆನ್ನಾಗವ್ರೇನವ? ಹಂಗೆ ಅವ್ರನ್ನ ಕರ್ಕೊಬರ್ಬೇಕು ತಾನೇ, ಹೋಗೋ ಜನ್ಮ ನೋಡ್ಕೊತಿದ್ದೆ. ಹಂಗೆಲ್ಲ ಯಾಕೆ ಮಾತಾಡ್ತೀರತ್ತೆ? ನೀವು ಬರ್ರಿ ಕುತ್ಕೊಂಡು ಮಾತಾಡ್ತಾ ಇರಿ, ನಾನು ಊಟ ರೆಡಿ ಮಾಡ್ತೀನಿ. ಏನು ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ, ಯಾವತ್ತೂ ಇಲ್ಲದ್ದು ಅಷ್ಟೊಂದು ಸತಿ ಎಲ್ಲ ಫೋನ್ ಮಾಡಿದ್ರು ಬರ್ದೇ ಇರೋಳು, ಇವತ್ತು ಸಡನ್ನಾಗಿ ಬಂದ್ಬಿಟ್ಟವಳೆ ಅಂದರೆ ಏನೋ ಸ್ಕೆಚ್ ಹಾಕೊಂಡ್ ಬಂದಿರೋವಳೆಲ್ಲ. ಹೆಂಗೆ ಕಂಡುಹಿಡಿಯೋದು? ಕಂಡುಹಿಡಿಲೇಬೇಕು.